ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಶ್ರೀಮದ್ವಾದಿರಾಜತೀರ್ಥ ಗುರುಸಾರ್ವಭೌಮರ ರುಜುತ್ವವನ್ನು ಸ್ಥಾಪನೆ ಮಾಡಿದಂತಹ ನಮ್ಮ ವಿಜಯಪ್ರಭುಗಳ ಪರಮಮಂಗಳ ಸುಳಾದಿಯ ಅರ್ಥಾನುಸಂಧಾನವನ್ನು ನಾವೀಗ ಮಾಡೋಣ. ಅದರ ಮೇಲೇನು ಮದಭಾವಿಯವರು ಆಕ್ಷೇಪ ಮಾಡಿದ್ದಾರೆ ಅದನ್ನೂ ತೆಗೆದುಕೊಂಡು ಉತ್ತರಗಳನ್ನು ಪಡಿತಾ ನಾವು ಅರ್ಥಾನುಸಂಧಾನವನ್ನು ಮಾಡೋಣ. ಒಂದು ವಾದ ಅಂತ ನಡೆಯಬೇಕಾದರೆ ವಾದದಲ್ಲಿ ವಾದಿ ಮತ್ತು ಪ್ರತಿವಾದಿಗಳಲ್ಲಿ ಇರಬೇಕಾದ ಪ್ರಮುಖವಾದಂತಹ ಗುಣ ಮತ್ತೊಬ್ಬರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳೋದು. ಜೊತೆಯೊಳಗೆ ಮೊದಲಿಗೆ ಕೇಳಿಸಿಕೊಳ್ಬೇಕು, ಸ್ಪಷ್ಟವಾಗಿ ಕೇಳಿಸಿಕೊಳ್ಬೇಕು. ಮದಭಾವಿಯವರದನ್ನು ಮಾಡ್ತಾ ಇಲ್ಲ, ನಾನು ಪೂರ್ಣ ಉಪನ್ಯಾಸಗಳನ್ನು ಕೇಳಿಲ್ಲ ಅಂತ ಹೇಳ್ತಾನೆ ಇದ್ದಾರೆ. ಎರಡನೆಯದು ಬರೀ ಕೇಳುವುದಲ್ಲ, ಪ್ರತಿವಾದಿ ಏನು ಹೇಳ್ತಾ ಇದ್ದಾನೆ ಅನ್ನುವ ಮಾತನ್ನು ಗಮನ ಕೊಟ್ಟು ಅರ್ಥ ಮಾಡಿಕೊಂಡು ಅದರ ಮೇಲೆ ಆಕ್ಷೇಪವನ್ನು ಮಾಡಬೇಕಾಗ್ತದೆ. ವಿಜಯಪ್ರಭುಗಳ ವಚನವನ್ನು ಶ್ರೀಮತ್ ಸ್ವಾದಿಕ್ಷೇತ್ರದ ಪ್ರವಚನದಲ್ಲಿ ಉದಾಹರಣೆಯನ್ನು ಮಾಡಿ, ಸ್ವಾದುವಾದ ಕಡಲಿ ಹೂರಣವನ್ನು ಉಂಡ ಶ್ರೀಧರನ ಮಹಿಮೆ ಅಂತ ಹೇಳಿ ಭಾವಿಸಮೀರರ ಎರಡೂ ಭುಜಗಳ ಮೇಲೆ ಹಯಗ್ರೀವ ದೇವರ ಬಂದು ಪಾದಗಳನ್ನು ಇಟ್ಟು ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದರು ಅನ್ನುವಂತಹ ಮಾತನ್ನು ನಾವು ಕೇಳಿದ್ದೇವೆ. ಉಪನ್ಯಾಸ ಇವತ್ತಿಗೂ ಶ್ರೀ ಸ್ವಾದಿ ಸಂಸ್ಥಾನದ ವಿಡಿಯೋಗಳಲ್ಲಿ ಉಪಲಬ್ಧವಿದೆ, ಅದನ್ನು ನೋಡತಕ್ಕದ್ದು. ವಿಜಯಪ್ರಭುಗಳ ಏನು ಸುಳಾದಿ ಇದೆ, ಸುಳಾದಿಯ ಎರಡು ಭಾಗದೊಳಗಡೆಗೆ ವಿಜಯಪ್ರಭುಗಳು ಹೇಳ್ತಾ ಇರುವಂತಹ ಮಾತೇನು, ಪರಮಾತ್ಮ ವಾದಿರಾಜ ತೀರ್ಥಗುರು ಸಾರ್ವಭೌಮರ ಭುಜಗಳ ಮೇಲೆ ಕಾಲನ್ನು ಇಟ್ಟು ಹಯಗ್ರೀವವನ್ನು ಸ್ವೀಕಾರ ಮಾಡಿದ್ದಾನೆ, ಭಕ್ಷ್ಯವನ್ನು. ಅದಕ್ಕಾಗಿ ಹೂರಣವನ್ನು ಉಂಡ ಶ್ರೀಧರನ ಮಹಿಮೆ ಸಾಧು ಜನರು ಕೇಳಿ. ಬಹಳ ಸೂಕ್ಷ್ಮವಾದ ಅಂತರಂಗದ ಪ್ರಮಾಣವನ್ನು ನಮ್ಮ ವಿಜಯಪ್ರಭುಗಳು ರುಜುತ್ವದಲ್ಲಿ ನೀಡುತ್ತಾ ಇದ್ದಾರೆ. ಪ್ರತಿಯೊಂದು ವಿಷಯವನ್ನೂ ತಪ್ಪಾಗಿ ಅರ್ಥ ಮಾಡಿಕೊಳ್ತಾ ಇರುವ, ಯಾವುದನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಬಾರದ ಮದಭಾವಿಯವರು ಏನು ಆಕ್ಷೇಪ ಮಾಡ್ತಾ ಇದ್ದಾರೆ ಕೇಳಿ. ವಾದಿರಾಜ ತೀರ್ಥ ಶ್ರೀಪಾದಂಗಳವರ ರುಜುತ್ವವನ್ನು ಸಮರ್ಥನೆಯನ್ನು ಮಾಡ್ತಾ ನಾಗೇಂದ್ರಾಚಾರ್ಯರು ಸೋದೇಮಠದ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಯುಕ್ತಿಗಳನ್ನು ಹೇಳ್ತಾ, ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ನಿತ್ಯದಲ್ಲಿ ವಾದಿರಾಜರಿಗೆ ದರ್ಶನವನ್ನು ಕೊಡ್ತಾ ಇದ್ದ. ಆ ದರ್ಶನವನ್ನು ಕೊಡೋದೇ ವಾದಿರಾಜರ ರುಜುತ್ವಕ್ಕೆ ಸಾಧಕವಾದಂತಹ ಯುಕ್ತಿ ಅಂತ ಹೇಳ್ತಾರೆ. ಮದಭಾವಿಯವರೇ, ಹಯಗ್ರೀವ ದೇವರ ದರ್ಶನ ರುಜುತ್ವ ಸಾಧಕ ಅಂತ ದರ್ಶನದ ಬಗ್ಗೆ ನಾನೆಲ್ಲಿ ಮಾತಾಡಿದ್ದೇನೆ? ವಿಜಯಪ್ರಭುಗಳಲ್ಲಿ ಮಾತನಾಡಿದ್ದಾರೆ. ವಿಜಯಪ್ರಭುಗಳು ಹೇಳ್ತಾ ಇರುವುದು, ನಾನಲ್ಲಿ ವಿವರಣೆ ಮಾಡಿರುವಂಥದ್ದು, ಹಯಗ್ರೀವ ದೇವರು ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಸಮರ್ಪಣೆ ಮಾಡ್ತಾ ಇದ್ದಂತಹ ನೈವೇದ್ಯವನ್ನು ಆದರದಿಂದ ಸ್ವೀಕಾರ ಮಾಡ್ತಾ ಇದ್ದರು, ಬಂದು ಭುಜಗದ ಮೇಲೆ ಪಾದಗಳನ್ನು ಇಟ್ಟು ಸ್ವೀಕಾರ ಮಾಡ್ತಾ ಇದ್ದರು ಅನ್ನುವ ಮಾತನ್ನು ವಿವರಣೆ ಮಾಡಿರುವಂಥದ್ದು. ನೀವು ಹೇಳ್ತಾ ಇದ್ದೀರಿ ಹಯಗ್ರೀವ ದರ್ಶನ ರುಜುತ್ವ ಸಾಧಕವ ಅಂತ. ಇದನ್ನು ಅನುಕ್ತೋಪಾಲಂಭ ಅಂತ ಕರೀತಾರೆ ಮದಭಾವಿಯವರೇ. ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣಗಳನ್ನು ಅಧ್ಯಯನ ಮಾಡಿ, ಗುರುಕುಲಕ್ಕೂ ಹೋಗಿ ಅಧ್ಯಯನ ಮಾಡಿಕೊಂಡು ಬನ್ನಿ. ಇನ್ನೊಬ್ಬರು ಹೇಳದೇ ಇರುವುದನ್ನು, ಪ್ರತಿವಾದಿ ಹೇಳದೇ ಇರುವುದನ್ನು ತಾವೇ ಕಲ್ಪನೆ ಮಾಡಿಕೊಂಡು ಕಲ್ಪನಾ ಲೋಕದಲ್ಲಿದ್ದುಕೊಂಡು ನಾವು ಎಂದಿಗೂ ಆಕ್ಷೇಪವನ್ನು ಮಾಡಬಾರದು. ಅದನ್ನು ಮಾಡ್ತಾ ಇದ್ದೀರಿ ನೀವು. ಹಯಗ್ರೀವ ದೇವರು ನೈವೇದ್ಯವನ್ನು ಸ್ವೀಕಾರ ಮಾಡಿದ ವಿಷಯದ ಬಗ್ಗೆ ಮಾತನಾಡಿದರೆ ದರ್ಶನದ ಬಗ್ಗೆ ಮಾತನಾಡ್ತಾ ಇದ್ದೀರಿ. ದರ್ಶನಕ್ಕೂ ನೈವೇದ್ಯಕ್ಕೂ ಏನು ಬಹಳ ವ್ಯತ್ಯಾಸ ಅನ್ನೋದು ಸಮಾಜಕ್ಕೆ ಈ ವಿಷಯ ಪೂರ್ಣ ಮುಗಿಯುವುದರೊಳಗೆ ಪರಿಪೂರ್ಣವಾಗಿ ಅರ್ಥವಾಗ್ತದೆ. ಮದಭಾವಿಯವರೇ, ಗುರುಕುಲಕ್ಕೆ ಹೋಗಿ ಮೊದಲಿಗೆ ಈ ವಿಷಯವನ್ನು ಅರ್ಥ ಮಾಡಿಕೊಂಡು ಬಂದು ಆಮೇಲೆ ಆಕ್ಷೇಪವನ್ನು ಮಾಡಿ. ಅವರು ಗುರುಕುಲಕ್ಕೆ ಹೋಗಿ ಬರಲಿ, ಗುರುಕುಲ ವಾಸ ಮುಗಿಸ್ಕೊಂಡು ಬರಲಿ, ನಾವು ಈ ಪರಮ ಮಂಗಳವಾದ ಸುಳಾದಿಯ ಅರ್ಥಾನುಸಂಧಾನವನ್ನು ಮಾಡೋಣ. ನೋಡಿ, ನಮ್ಮ ವಿಜಯಪ್ರಭುಗಳು ಏನು ಹೇಳ್ತಾ ಇದ್ದಾರೆ, ಮಾಧವ ವೇದವೇದ್ಯ ವಿಜಯ ವಿಠ್ಠಲ ತಾನು ಆದರದಿಂದವರ ಭುಜದಿ ಹಯವಕ್ತ್ರನಾಗಿ ಪಾದವ ಇಟ್ಟು ಸ್ವಾದುವಾದ ಕಡಲಿ ಹೂರಣವನ್ನು ಉಂಡ ಶ್ರೀಧರನ ಮಹಿಮೆಯನು ಸಾಧು ಜನರು ಕೇಳಿ ಅಂತ ಯಾವ ಸುಳಾದಿಯಲ್ಲಿ ಅವರು ರುಜುತ್ವದ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆಯೋ, ರುಜುತ್ವವನ್ನು ತಿಳಿಸಿ ಹೇಳ್ತಾ ಇದ್ದಾರೆಯೋ, ಆ ಸುಳಾದಿಯಲ್ಲಿ ಈ ಮಹಿಮೆಯನ್ನು ಮೊದಲಿಗೆ ತಿಳಿಸಿ ಹೇಳ್ತಾರೆ. ಭಾವಿಸಮೀರರು ಪ್ರತಿನಿತ್ಯ ಪೂಜೆ ಮಾಡುವಂತಹ ಸಂದರ್ಭದಲ್ಲೇನು ನೈವೇದ್ಯ ಸಮರ್ಪಣೆ ಮಾಡ್ತಾ ಇದ್ದರು, ಕೇವಲ
ಭಗವಂತ ಅದೃಶ್ಯನಾಗಿ ಪ್ರತಿಮೆಯಲ್ಲಿ ಕುಳಿತು ಸ್ವೀಕಾರ ಮಾಡ್ತಾ ಇದ್ದದ್ದಲ್ಲ, ಹಯಗ್ರೀವ ರೂಪವನ್ನು ಸ್ವೀಕಾರ ಮಾಡಿ ತಾನು ಬಂದು ಅವರ ಭುಜದ ಮೇಲೆ ತನ್ನ ಪಾದಗಳನ್ನು ಇಟ್ಟು ಅವರು ಸಮರ್ಪಣೆ ಮಾಡ್ತಾ ಇದ್ದಂತಹ ನೈವೇದ್ಯವನ್ನು, ಮುಖ್ಯವಾಗಿ ಏನು ಹಯಗ್ರೀವ ಅಂತ ಕರೆಯುವಂತಹ ಭಕ್ಷ್ಯವಿದೆ, ಆ ಭಕ್ಷ್ಯವನ್ನು ಭಗವಂತ ಸ್ವೀಕಾರ ಮಾಡ್ತಾ ಇದ್ದ. ಆ ಭಗವಂತನ ಮಹಿಮೆಯನ್ನು ಕೇಳಿ ನೀವು, ರಾಜರ ಮೇಲೆ ಭಗವಂತ ಮಾಡಿದ ಅನುಗ್ರಹ ಅಂತ ಹೇಳಿ ನಮ್ಮ ವಿಜಯಪ್ರಭುಗಳು ರುಜುತ್ವ ಸಾಧನದ ಸುಳಾದಿಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಭಗವಂತ ಬಂದು ಈ ನೈವೇದ್ಯವನ್ನು ಸ್ವೀಕಾರ ಮಾಡಿದ ಮಾತ್ರಕ್ಕೆ ರುಜುತ್ವ ಸಾಧನೆಯಾಗ್ತದೆಯಾ ಅಂತ ರುಜುತ್ವ ವಿರೋಧಿಗಳ ಪ್ರಶ್ನೆ. ಅನೇಕ ದೃಷ್ಟಾಂತಗಳನ್ನು ಸಹಿತ ಅವರು ನೀಡಿದ್ದಾರೆ. ಭಗವಂತ ಎಲ್ಲರ ಜೊತೆಯಲ್ಲಿ ತಾನು ಲೀಲೆಯನ್ನು ತೋರಿಸ್ತಾನೆ, ತನ್ನ ಭಕ್ತರಿಗೆ ಪ್ರತಿಯೊಂದು ರೀತಿಯಲ್ಲಿ ಲೀಲೆಯನ್ನು ತೋರಿಸ್ತಾನೆ. ನಮ್ಮ ಚಂದ್ರಿಕಾಚಾರ್ಯರ ಮುಂದೆ ರುಕುಮಿಣಿ ರಮಣನು ಕುಣಿದನು ನಲಿದನು ಅಗ್ಗದಿ ಗುರುರಾಜರ ಮುಂದೆ, ಪುಣ್ಯಶಾಲಿಗಳು ಆರಾಧಿಸುವ ಪ್ರಸನ್ನ ಮಾನಸದಿ ನಡುಗಟ್ಟಿ, ವರ ಕರ್ನಾಟಕ ಸಿಂಹಾಸನವಚ್ಚಳಿಯದೆ ನಿಂತಿತು ಈ ಸ್ಥಳದಿ, ಧರೆಯಲ್ಲಿ ದೊರೆಗಳು ಉರುಳಿ ಉರುಳುತ್ತಿರೆ ನಿರುತವು ದೊರೆ ಶ್ರೀ ವ್ಯಾಸರಾಜ. ಚಂದ್ರಿಕಾಚಾರ್ಯರ ಮುಂದೆ ಭಗವಂತ ತಾನು ನರ್ತನವನ್ನು ಮಾಡ್ತಾ ಇದ್ದ. ನಾರದರ ಮುಂದೆ, ಪುರಂದರದಾಸರ ಮುಂದೆ ಪ್ರತಿ ದಿವಸದಲ್ಲಿ ಪಕ್ಷಿ ವಾಹನ ನಾಟ್ಯವಾಡುತ್ತಾ, ಪ್ರತಿ ದಿವಸ ನಮ್ಮ ನಾರದರು ಹಾಡನ್ನು ಹೇಳುವಾಗಲೆಲ್ಲ ಸ್ವಾಮಿ ಕುಣಿತಾ ಇದ್ದ. ಈ ಮಾತನ್ನು ಕೇಳ್ತೇವೆ. ಹಾಗಾದರೆ ಅವರೆಲ್ಲರೂ ಕೂಡ ರುಜುಗಳಾಗಿ ಬಿಡ್ತಾರ? ಆಗುವುದಿಲ್ಲ. ತಿಳಿಯಬೇಕಾದ ಬಹಳ ಮಹತ್ವದ ಅಂಶವಿದೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿದ ಪ್ರಮೇಯವನ್ನು ನಮ್ಮ ವಿಜಯಪ್ರಭುಗಳು ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಬೃಹದಾರಣ್ಯಕೋಪನಿಷತ್ತಿನ ವ್ಯಾಖ್ಯಾನದಲ್ಲಿ, ಭಾಷ್ಯದಲ್ಲಿ ತಿಳಿಸಿ ಹೇಳ್ತಾರೆ, ಯಸ್ಮಾನ್ ನಾರಾಯಣಸ್ಯಾತಿ ಪ್ರಿಯಾ ಪ್ರಾಣತ್ವ ಯೋಗಿನಃ. ಭಗವಂತನಿಗೆ ಪ್ರಾಣತ್ವ ಯೋಗಿಗಳು ಯಾರು ಪ್ರಾಣರ ಪದವಿಗೆ ಬರ್ತಾರೆ, ಮುಖ್ಯ ಪ್ರಾಣದೇವರ ಪದವಿಗೆ ಬರ್ತಕ್ಕಂತಹ ಏನು ರುಜುಗಳಿದ್ದಾರಲ್ಲ, ಅವರು ಭಗವಂತನಿಗೆ ಅತಿಪ್ರಿಯಾ, ರುದ್ರಾದಿ ದೇವತೆಗಳಿಗಿಂತಲೂ ಸಹಿತ ಅತ್ಯಂತ ಪ್ರಿಯರಾದವರು, ಭಾರತ್ಯಾದಿಗಳಿಗಿಂತಲೂ ಅತ್ಯಂತ ಪ್ರಿಯರಾದವರು ಮುಖ್ಯ ಪ್ರಾಣದೇವರ ಪದವಿಗೆ ಬರುವಂತಹ ರುಜುಗಳು. ಯಸ್ಮಾನ್ ನಾರಾಯಣಸ್ಯಾತಿ ಪ್ರಿಯಾ ಪ್ರಾಣತ್ವಯೋಗಿನಃ ಅಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿ ಹೇಳ್ತಾರೆ. ಭಗವಂತನಿಗೆ ಅತಿ ಪ್ರಿಯರು ಅಂತ ಹೇಳಿ ಈ ಮಾತೇನಿದೆ, ಸ್ವಾದುವಾದ ಕಡಲಿ ಹೂರಣವನ್ನು ಉಂಡ ಭಗವಂತ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದ ಅನ್ನೋದು ನೇರವಾಗಿ ರುಜುತ್ವವನ್ನು ಸಾಧನೆ ಮಾಡುವಂಥದ್ದಲ್ಲ. ಆದರೆ ನಮಗೆ ಪರಂಪರೆಯ ಅದು ಸಾಧನೆ ಮಾಡ್ತದೆ ಮತ್ತು ರುಜುತ್ವವನ್ನು ಮನದಟ್ಟು ಮಾಡಿಸ್ತದೆ, ಭಗವಂತನ ಪ್ರಿಯತ್ವವನ್ನು ತಿಳಿಸಿ ಹೇಳ್ತದೆ. ಈ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಶ್ರೀಮದನು ವ್ಯಾಖ್ಯಾನಕ್ಕೆ ನಾವು ಬರಬೇಕು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ, ಏನೈವ ಬಂಧಮೋಕ್ಷ ಸ್ಯಾತ್ ಸಚ ಜಿಜ್ಞಾಸೆಯಾಗತಃ ಸುಪ್ರಸನ್ನೋ ಭವೇದೀಶೋ ಜಿಜ್ಞಾಸಾತುಸ್ಯ ಮುಕ್ತಿದ ಅಂತ ಶ್ರೀಮದಾಚಾರ್ಯರು ತಿಳಿಸಿ ಹೇಳ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಪರಮಾತ್ಮನ ಜಿಜ್ಞಾಸೆ ಮೋಕ್ಷಕ್ಕೆ ಕಾರಣ, ಬ್ರಹ್ಮ ಜಿಜ್ಞಾಸೆ ಇದು ಮೋಕ್ಷಕ್ಕೆ ಕಾರಣ ಅಂತ ಹೇಳಿ ವೇದವ್ಯಾಸ ದೇವರು ತಿಳಿಸ್ತಾ ಇದ್ದಾರೆ. ಆದರೆ ವಾಸ್ತವಿಕವಾಗಿ ಮೋಕ್ಷಕ್ಕೆ ಕಾರಣವಾದದ್ದು ಯಾವುದು? ಮೋಕ್ಷಕ್ಕೆ ಕಾರಣವಾದದ್ದು ಭಗವಂತನ ಪ್ರಸಾದ. ಜ್ಞಾನ ಇದು ಮೋಕ್ಷ ಕಾರಣ ಅಲ್ಲ. ಜ್ಞಾನದಿಂದ ಪ್ರಸನ್ನನಾದ ಭಗವಂತ ಅವನು ಮೋಕ್ಷಕ್ಕೆ ಕಾರಣ, ಅವನ ಪ್ರಸಾದ ಮೋಕ್ಷಕ್ಕೆ ಕಾರಣ ಅನ್ನುವುದು ಶ್ರೀಮದಾಚಾರ್ಯರ ಸಿದ್ಧಾಂತ. ಆದರೆ ಜಿಜ್ಞಾಸೆಯನ್ನ ಮೋಕ್ಷ ಕಾರಣ ಅಂತ ಹೇಳಿದ್ದೀವಲ್ಲ ಅಂತಂದರೆ ನಮ್ಮ ಶ್ರೀಮದ್ ಟೀಕಾಕೃತ್ಪಾದರು ಹೇಳ್ತಾರೆ, ಜಿಜ್ಞಾಸಾ ತಾವನ್ನ ಸಾಕ್ಷಾತ್ ಮೋಕ್ಷ ಸಾಧನತ್ವೇನ ಅಸ್ಮಾಕಂ ಅಭಿಮತ. ಬ್ರಹ್ಮ ಜಿಜ್ಞಾಸೆ ಅಂತನ್ನೋದು ಸಾಕ್ಷಾತ್ತಾಗಿ ಮೋಕ್ಷ ಕೊಡುತ್ತದೆ ಅಂತ ನಮ್ಮ ಸಿದ್ಧಾಂತವಲ್ಲ. ಕಿಂತು ಸುಪ್ರಸನ್ನೋ ಭಗವಾನೇವ ಸಚ ಉತ್ಕೃಷ್ಟತೆಯ ಜ್ಞಾತಃ ಸುಪ್ರಸನ್ನೋ ಭವತಿ. ಸುಪ್ರಸನ್ನನಾದ ಭಗವಂತನೇ ಮೋಕ್ಷ ಕೊಡೋದು. ಆ ಭಗವಂತ ಸುಪ್ರಸನ್ನ ಯಾವಾಗ ಆಗ್ತಾನೆ? ಸರ್ವೋತ್ಕೃಷ್ಟನಾಗಿ ಅವನನ್ನು ತಿಳಿದಾಗ, ಅವನು ಸರ್ವೋತ್ತಮ ಅಂತ ತಿಳಿದಾಗ. ಆ ಉತ್ಕರ್ಷ ಜ್ಞಾನ ಯಾವುದರಿಂದ ಆಗುತ್ತೆ? ಜಿಜ್ಞಾಸಾದಿಂದ ಆಗುತ್ತೆ. ಅಂದರೆ ಪರಮಾತ್ಮನ
ಬ್ರಹ್ಮ ಜಿಜ್ಞಾಸೆಯನ್ನು ಮಾಡುವುದರಿಂದ ಪರಮಾತ್ಮನ ಕುರಿತಾದ ಪರಮಾತ್ಮನ ಗುಣಗಳ ಜ್ಞಾನ ನಮಗೆ ಬರ್ತದೆ. ಆನಂತರ ಉಪಾಸನೆಯನ್ನು ಮಾಡ್ತೇವೆ. ಭಗವಂತನ ಸರ್ವೋತ್ತಮತ್ವ ಜ್ಞಾನಪೂರ್ವಕವಾಗಿ ಅವನನ್ನು ಆರಾಧನೆ ಮಾಡಿದಾಗ ಅಪರೋಕ್ಷ ಜ್ಞಾನವಾಗುತ್ತೆ. ಆನಂತರ ಅತಿಪರಿಪಕ್ವ ಭಕ್ತಿಯಿಂದ ಪರಮಾತ್ಮನಲ್ಲಿ ನಾವು ಭಗವದ್ ಉಪಾಸನೆಯನ್ನು ಮಾಡಿದಾಗ ಪ್ರಸನ್ನನಾದ ಭಗವಂತ ಮೋಕ್ಷವನ್ನು ಕೊಡುತ್ತಾನೆ. ಈ ಪರಂಪರೆಯನ್ನು ಶ್ರೀಮಟ್ಟಿಕಾಕೃತ್ಪಾದರು ತಿಳಿಸಿ ಹೇಳಿದ್ದಾರೆ. ಆದರೆ ಮಾತು ಎರಡೂ ಇದೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ಜಿಜ್ಞಾಸೆಯು ಅತಃ ಅಂದರೆ ಏನರ್ಥ? ಬ್ರಹ್ಮ ಜಿಜ್ಞಾಸೆಯಿಂದ ಮೋಕ್ಷ ಉಂಟಾಗ್ತದೆ, ಆದ್ದರಿಂದಾಗಿ ಜಿಜ್ಞಾಸಾ ಕರ್ತವ್ಯ ಅಂತ ಹೇಳ್ತಾರೆ. ಹೀಗಾಗಿ ಬ್ರಹ್ಮ ಜಿಜ್ಞಾಸೆಯನ್ನು ಯಾಕೆ ಮೋಕ್ಷ ಸಾಧನ ಅಂತ ಕರಿತೇವೆ? ಜಿಜ್ಞಾಸಾದಿಂದ ಭಗವಂತ ಪ್ರಸನ್ನನಾಗ್ತಾನೆ, ಪ್ರಸನ್ನನಾದ ಭಗವಂತ ಮೋಕ್ಷ ಕೊಡುತ್ತಾನೆ. ಆದ್ದರಿಂದಾಗಿ ಬ್ರಹ್ಮ ಜಿಜ್ಞಾಸ ಇದು ಮೋಕ್ಷ ಕಾರಣ ಅಂತ ನಮ್ಮ ಸಿದ್ಧಾಂತ, ಶ್ರೀಮನ್ ಮಧ್ವಾಚಾರ್ಯರ ಸಿದ್ಧಾಂತ ಸ್ಥಾಪನೆ ಮಾಡುತ್ತದೆ. ಅಥೋ ಭಗವದ್ ಜಿಜ್ಞಾಸಾಯಾ ಮೋಕ್ಷ ಹೇತುತ್ವಂ ಪ್ರಮಿತಮಿತಿ ಮನ್ಯತೆ ಸೂತ್ರಕಾರ. ಜಿಜ್ಞಾಸರಿಂದ ಜ್ಞಾನ, ಜ್ಞಾನದಿಂದ ಉಪಾಸನೆ, ಉಪಾಸನೆಯಿಂದ ಭಗವಂತನ ಪ್ರಸಾದ, ಅದರಿಂದ ಮೋಕ್ಷ. ಹೀಗಾಗಿ ಜಿಜ್ಞಾಸೆ ಅಂತನ್ನೋದು ಪರಂಪರೆಯ ಮೋಕ್ಷ ಸಾಧನ ಅಂತನ್ನೋದು ನಮ್ಮ ಮಧ್ವ ಸಿದ್ಧಾಂತ. ಆ ಮಾತನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ರುಜುತ್ವ ಯಾವುದರಿಂದ ನಿರ್ಣಯವಾಗತ್ತೆ? ರಾಜರ ಮಾತಿನಿಂದ. ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಲ್ಲೇನು ರಾಜರು ಉಪದೇಶವನ್ನು ಮಾಡಿದ್ದಾರೆ ಆ ಮಾತಿನಿಂದ ರಾಜರ ರುಜುತ್ವ ನಿರ್ಣಯವಾಗ್ತದೆ. ಆಗಮದಿಂದ, ಬ್ರಹ್ಮಾಂಡ ಪುರಾಣದ ವಚನದಿಂದ, ನಮ್ಮ ವಿಜಯಪ್ರಭುಗಳು ಹೇಳಿರತಕ್ಕಂತಹ ವಚನದಿಂದ ನಮಗೆ ರುಜುತ್ವ ನಿರ್ಣಯವಾಗ್ತದೆ. ರುಜುತ್ವ ನಿರ್ಣಯವಾಗುವುದು ಯಾವುದರಿಂದ? ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನ ಕೃತಿಯಿಂದ. ಆ ಕೃತಿಯ ಮೇಲಿನ ಆಕ್ಷೇಪಗಳಿವೆ ಅಥವಾ ಇನ್ನೂ ಏನು ಹೆಚ್ಚಿನ ಆಕ್ಷೇಪಗಳನ್ನು ಮಧುಭಾವಿಯವರು ಗುರುಪದೇಶವನ್ನು ಪಡೆದುಕೊಂಡು ಮಾಡ್ತಾರೆ. ಅವೆಲ್ಲವನ್ನೂ ಸಹಿತ ನಾವು ತಿಳ್ಕೊಳ್ಳೋಣ. ಅದೆಲ್ಲದಕ್ಕೂ ಉತ್ತರವನ್ನು ಕೂಡ ಪಡೆದುಕೊಳ್ಳೋಣ. ಯಾವ ಪ್ರಶ್ನೆಯೂ ಉತ್ತರವಿಲ್ಲದೆ ಹೋಗೋದಿಲ್ಲ. ಪ್ರಶ್ನೆಗಳನ್ನೆಲ್ಲ ನೀವು ಬರೆದಿಟ್ಟುಕೊಳ್ಳಿ. ಇಂತಿಂಥ ಪ್ರಶ್ನೆಗೆ ಉತ್ತರ ಬೇಕು ಅಂತ ಕೇಳಿ ಅವಶ್ಯವಾಗಿ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಹಂತದಲ್ಲಿ ಉತ್ತರವನ್ನು ನೀಡುತ್ತಾ ಹೋಗ್ತೇವೆ. ಉತ್ತರವನ್ನು ತಿಳಿತಾ ಹೋಗೋಣ. ರುಜುತ್ವ ನಿರ್ಣಯವಾಗುವುದು ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಿಂದ, ಸಂಶಯವಿಲ್ಲ. ಆ ರುಜುತ್ವ ನಮಗೆ ನಿರ್ಣಯವಾದಾಗ ರಾಜರಲ್ಲಿ ಆ ರುಜುತ್ವವಿದೆ ಅನ್ನೋದಕ್ಕೊಂದು ಗಮಕ ಬೇಕಾಗತ್ತೆ, ಅಂತರಂಗದ ಪ್ರಮಾಣ ಬೇಕಾಗ್ತದೆ. ಇದಿದೆಯಾ, ಆ ಲಕ್ಷಣವಿದೆಯಾ ಅನ್ನೋದನ್ನು ಅವರ ಜೀವನ ಚರಿತ್ರೆಯಲ್ಲಿ ನಾವು ಅದನ್ನು ಕಾಣಬೇಕಾಗ್ತದೆ. ಅದನ್ನು ತಿಳಿಸ್ತಾ ಇದ್ದಾರೆ ನಮ್ಮ ವಿಜಯಪ್ರಭುಗಳು. ರುಜುಗಳ ಬಹಳ ದೊಡ್ಡ ಲಕ್ಷಣವೇನು? ಏನು ಹೇಳ್ತಾ ಇದ್ದಾರೆ ನೋಡಿ. ಶ್ರೀಮದ್ ಆಚಾರ್ಯರ ಮಾತನ್ನು ಗಮನಿಸಿ. ದಾಸ ಸಾಹಿತ್ಯ ಎಷ್ಟು ಗಂಭೀರ, ಎಷ್ಟು ಪವಿತ್ರ, ಎಷ್ಟು ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಜೊತೆಯಲ್ಲಿ ಸ್ನಿಗ್ಧವಾಗಿದೆ ಅನ್ನೋದಕ್ಕೆ ಇದು ಸಾಕ್ಷೀಭೂತವಾದದ್ದು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ವಚನವೇನು? ಯಸ್ಮಾನ್ ನಾರಾಯಣಸ್ಯ ಅತಿಪ್ರಿಯಾ ಪ್ರಾಣತ್ವಯೋಗಿನಃ. ಇಲ್ಲಿ ಬ್ರಹ್ಮತ್ವ ಯೋಗಿಗಳ ಬಗ್ಗೆ, ಬ್ರಹ್ಮ ಪದವಿಯನ್ನು ಪಡೆಯುವವರ ಬಗ್ಗೆ ಅಲ್ಲ, ನೇರವಾಗಿ ಪ್ರಾಣ ಪದವಿಯನ್ನು ಪಡೆಯುವವರ ಬಗ್ಗೆ. ಅಂದರೆ ಸಾಕ್ಷಾತ್ತಾಗಿ ಪ್ರಾಣದೇವರಿಂದ ಕೆಳಗಿರ್ತಕ್ಕಂತಹ ರುಜುಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಆಚಾರ್ಯರು ಸ್ಪಷ್ಟವಾಗಿ. ಯಸ್ಮಾನ್ ನಾರಾಯಣಸ್ಯ ಅತಿಪ್ರಿಯಾ ಪ್ರಾಣತ್ವಯೋಗಿನಃ. ಮುಖ್ಯ ಪ್ರಾಣದೇವರ ಪದವಿಗೆ ಬರುವಂತಹವರು ಭಗವಂತನಿಗೆ ಅತ್ಯಂತ ಪ್ರಿಯರಾದವರು, ಅತ್ಯಂತ ಪ್ರಿಯರಾದವರು. ಈ ಅತಿಪ್ರಿಯತ್ವ ಅಂತನ್ನೋದು ನಮಗೆ ಹೇಗೆ ಗೊತ್ತಾಗ್ತದೆ? ಈ ಅತಿಪ್ರಿಯತ್ವವಿದೆಯಲ್ಲ ಭಗವಂತನಿಗೆ, ನಮ್ಮ ವಾದಿರಾಜ ತೀರ್ಥಗುರು ಸಾರ್ವಭೌಮರು ಅತ್ಯಂತ ಪ್ರಿಯರು ಅಂತನ್ನೋದಕ್ಕೆ ಪ್ರತ್ಯಕ್ಷವಾದ ನಿದರ್ಶನವಿದೆ ನೋಡಿ ಅಂತ ಇದ್ದಾರೆ ನಮ್ಮ ವಿಜಯಪ್ರಭುಗಳು. ಅಂತರಂಗದ ಪ್ರಮಾಣ, ವಾಸ್ತವಿಕವಾಗಿ ಪ್ರತ್ಯಕ್ಷವನ್ನು ನೀಡ್ತಾ ಇದ್ದಾರೆ. ಭಗವಂತ ಇವರಿಗೆ ಅತ್ಯಂತ ಪ್ರಿಯನಾಗಿದ್ದಾನೆ ಅಂತ. ನಮ್ಮ ಚಂದ್ರಿಕಾಚಾರ್ಯರ ಮುಂದೆ ದೇವರು ಪ್ರಸನ್ನನಾಗ್ತಾನೆ. ಹೇಗೆ? ರುಕುಮಿಣಿ ರಮಣನು ಕುಣಿದನು ನಲಿದನು ಅಗ್ಗದಿ ಗುರುರಾಜರ ಮುಂದೆ, ಪುಣ್ಯಶಾಲಿಗಳು ಆರಾಧಿಸುವ ಪ್ರಸನ್ನ ಮಾನಸದಿ ನಡುಗಟ್ಟಿ. ಸ್ವಾಮಿ ಅವರ ಮುಂದೆ ನರ್ತನ ಮಾಡ್ತಾನೆ, ಕುಣಿತಾನೆ. ನಮ್ಮ ನಾರದರ ಮುಂದೆ, ಪುರಂದರದಾಸರ ಮುಂದೆ ಏನು ಮಾಡಿದ ನೋಡಿ. ಆ ವಿಷಯವನ್ನು ಗಮನಿಸಿ. ಚಂದ್ರಿಕಾಚಾರ್ಯರ ಮುಂದೆ, ಚಂದ್ರಿಕಾಚಾರ್ಯರ ಬಗ್ಗೆ ನಾವೇನು ಕೇಳಿದ್ದೇವೆ, ಚಂದ್ರಿಕಾಚಾರ್ಯರಿಗಿಂತಲೂ, ಚಂದ್ರಿಕಾಚಾರ್ಯರು ಪ್ರಹ್ಲಾದರಾಜರ ಅವತಾರ, ಪುರಂದರದಾಸರು ನಾರದರ ಅವತಾರ. ನಾರದರ ಮಹಿಮಾ ಏನು? ಪ್ರತಿ ದಿವಸದಲ್ಲಿ ಪಕ್ಷಿ ವಾಹನ ನಾಟ್ಯವಾಡುತ್ತಾ, ಪ್ರತಿ ದಿವಸದಲ್ಲಿ
ನಾರದರು ಪುರಂದರದಾಸರು ಒಂದೊಂದು ಪದ್ಯವನ್ನು ಹೇಳಬೇಕಾದರೂ ಸ್ವಾಮಿ ಅವರ ಮುಂದೆ ಕುಣಿತಾ ಇದ್ದ, ಪರಮಾದ್ಭುತವಾಗಿ ಕುಣಿತಾ ಇದ್ದ. ರಾಜರ ಬಗ್ಗೆ ಹೇಳಬೇಕಾದರೆ ಸ್ವಾದುವಾದ ಕಡಲಿ ಹೂರಣವನು ಉಂಡ ಶ್ರೀಧರನ ಮಹಿಮೆಯನು. ಇದನ್ನು ನಾವೀಗ ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ಎಲ್ಲರ ದೃಷ್ಟಾಂತವನ್ನು ಮದಭಾವಿಯವರನ್ನೂ ದೃಷ್ಟಾಂತಕ್ಕೆ ಸೇರಿಸಿಕೊಳ್ಳಬಹುದು, ಇದರಲ್ಲಿ ನಮ್ಮನ್ನೂ ಸೇರಿಸಿಕೊಳ್ಳಬಹುದು, ನೀವು ಬರಬಹುದು, ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳು. ಮದಭಾವಿಯವರು ಅನೇಕ ಕಡೆಗೆ ಪ್ರವಚನಗಳಿಗೆ ಹೋಗ್ತಿರ್ತಾರೆ, ಕರೀತಾರೆ, ಪ್ರವಚನಕ್ಕೆ ಹೋಗ್ತಾರೆ, ಬರ್ತಾರೆ, ಬೇರೆಯವರ ಮನೆಗೆ ಹೋಗ್ತಾರೆ, ಬರ್ತಾರೆ, ನಾವು ಹೋಗ್ತೇವೆ, ಬರ್ತೇವೆ. ಆಚಾರ್ಯ ಪ್ರವಚನಕ್ಕೆ ಬನ್ನಿ, ಬರ್ತಾರೆ, ಪ್ರವಚನ ಮಾಡ್ತಾರೆ. ಉಡುಗೊರೆಗಳನ್ನು, ದಾನಗಳನ್ನು ನೀಡ್ತಾರೆ, ಸ್ವೀಕಾರ ಮಾಡ್ತಾರೆ. ಆಚಾರ್ಯ ಊಟಕ್ಕೆ ಬನ್ನಿ, ಸದಾಚಾರವಿದೆಯಾ, ಶುದ್ಧವಾದ ಕ್ರಮದಲ್ಲಿ ಆಗ್ತದೆಯಾ, ಇವೆಲ್ಲವನ್ನು ಒಂದೊಂದಾಗಿ ನಾವು ನೋಡ್ತೇವೆ. ವಿಷಯ ಅರ್ಥ ಆಗ್ತಾ ಇದೆಯಾ? ಕೆಲವು ಬಂಧುಗಳ ಮನೆಗೆ ಅವರ ಕಾರ್ಯಕ್ರಮಗಳಿಗೆ ಮಾತ್ರ ನೀವು ಹೋಗಿ ಬರ್ತಾ ಇರ್ತೀರಿ, ಏನೋ ಕಾರ್ಯಕ್ರಮ, ಮನೆಗಳಿಗೆ ಹೋಗೋದಿಲ್ಲ. ಇನ್ನು ಕೆಲವರಿಗೆ ಮನೆಗಳಿಗೆ ಹೋಗಿ ಬರ್ತೀರಿ, ಇನ್ನು ಕೆಲವರ ಮನೆಯಲ್ಲಿ ಊಟ ಮಾಡಿ ಬರ್ತೀರಿ, ಇನ್ನು ಕೆಲವರ ಮನೆಗೆ ಹೇಳದೆ ಕೇಳದೆ ಹೋಗ್ತೀರಿ. ಅವ್ರಿಗೆ ಫೋನ್ ಮಾಡಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಬೇಕಾಗಿಲ್ಲ, ನೀವು ಇದ್ದೀರಾ ಅಂತ ಕೇಳಬೇಕಾಗಿಲ್ಲ, ಬರಲಾ ಅಂತ ಕೇಳಬೇಕಾಗಿಲ್ಲ, ಹೋಗ್ತೀರಿ, ಬರ್ತೀರಿ. ಏನು ಅಲ್ಲಿ ಮಾನದಂಡ? ನಿಮಗೂ ಅವರಿಗೂ ಇರುವಂತಹ ಸ್ನೇಹ ಸಂಬಂಧ, ಪ್ರೇಮ ಸಂಬಂಧ. ಅದರಲ್ಲಿಯೂ ಊಟ ಮಾಡಬೇಕಾದರೆ ಅತ್ಯಂತ ಪ್ರೀತಿ ಇರಬೇಕು. ಇದು ಲೌಕಿಕದ ದೃಷ್ಟಾಂತ ಕೊಟ್ಟೆ. ಆದರೆ ನಮ್ಮ ಶ್ರೀಮದ್ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ರುಜುತ್ವದ ಕುರಿತು ಚಿಂತನೆ ಮಾಡ್ತಾ ಇದ್ದೀವಿ. ಶಾಸ್ತ್ರದ ಪ್ರಮಾಣವನ್ನೂ ಪಡೆಯಬೇಕು ನಾವು. ಶಾಸ್ತ್ರದ ಪ್ರಮಾಣವಿಲ್ಲದೆ ಹೋಗಬಾರದು. ಶಾಸ್ತ್ರದ ಪ್ರಮಾಣ ಏನು? ಕೃಷ್ಣದೇವರು ದುರ್ಯೋಧನನ ಅರಮನೆಗಾಗಿ ಬಂದಿರ್ತಾರೆ ಸಂಧಾನಕ್ಕೆ. ಆ ಎಲ್ಲ ಮಾತುಗಳನ್ನು ಕೇಳಿದ್ದೇವೆ ನಾವು. ಅಲ್ಲಿ ಬಂದಾಗ ಅವ ದುರ್ಯೋಧನ ಬಂಗಾರದ ಪಾತ್ರೆಗಳಲ್ಲೆಲ್ಲ ಅಡಿಗೆ ಮಾಡಿಸಿ ಮತ್ತೊಂದು ಮಾಡಿ ಏನೇನೋ ಸಿದ್ಧತೆಯನ್ನು ಮಾಡಿಸಿರ್ತಾನೆ, ಕೃಷ್ಣನನ್ನು ಲೋಭಗೊಳಿಸಬೇಕು ಅಂತ ಹೇಳಿ. ಆ ನಂತರ ಭೀಷ್ಮ ದ್ರೋಣಾದಿಗಳು ಸಿದ್ಧ ಮಾಡಿಕೊಂಡಿರ್ತಾರೆ, ದುರ್ಯೋಧನನ ಮನೆಗೆ ಹೋಗಲ್ಲ, ನಮ್ಮ ಮನೆಗೆ ಬರ್ತಾನಪ್ಪ ಸ್ವಾಮಿ ಅಂತ. ಆದರೆ ಭಗವಂತ ಅವರು ಯಾರ ಮನೆಗೂ ಹೋಗೋದಿಲ್ಲ. ದುರ್ಯೋಧನನ ಮುಂದೆ ನಿಂತುಕೊಂಡು ನಮ್ಮ ಸ್ವಾಮಿ, ನಮ್ಮ ಶ್ರೀಕೃಷ್ಣ, ನಮ್ಮ ದೇವರು ಹೇಳಿದಂತಹ ಮಾತು ಏನು? ಸಂಪ್ರೀತಿ ಭೋಜ್ಯಾನಿ ಚಾನ್ನಾನಿ ಆಪದ್ಭೋಜ್ಯಾನಿ ವಾ ಪುನಃ ನ ಚ ಸಂಪ್ರೀಯಸೇ ರಾಜನ್ ನ ಚೈವಾಪದ್ಗತಾ ವಯಂ. ಏನು ಅದ್ಭುತವಾದ ಮಾತು! ದುರ್ಯೋಧನ, ಊಟ ಯಾವಾಗ ಮಾಡ್ತೇವೆ? ಸಂಪ್ರೀತಿ ಭೋಜ್ಯಾನಿ ಚಾನ್ನಾನಿ. ನಿನಗೆ ನನ್ನ ಮೇಲೆ ಪ್ರೀತಿ ಇರಬೇಕು, ನನಗೆ ನಿನ್ನ ಮೇಲೆ ಪ್ರೀತಿ ಇರಬೇಕು. ಆಗ ನಿನ್ನ ಮನೆಗೆ ಬಂದು ನಾನು ಊಟ ಮಾಡಬಹುದು. ಇಲ್ವಾ ಆಪದ್ಭೋಜ್ಯಾನಿ, ಅನ್ನಕ್ಕಿಲ್ಲಪ್ಪ, ಗತಿ ಇಲ್ಲ, ತಿನ್ನದೇ ಇದ್ದರೆ ಸತ್ತು ಹೋಗ್ಬಿಡ್ತೇವೆ ಅನ್ನೋ ಪರಿಸ್ಥಿತಿ ಇದ್ದಾಗ ಯಾರು ಕೊಟ್ಟರು ಕೂಡ ತಿನ್ನಬೇಕಾಗತ್ತೆ. ದುರ್ಯೋಧನ, ನಚ ಸಂಪ್ರೀಯಸೇ ರಾಜನ್, ನೀನು ದೊಡ್ಡ ರಾಜ ಆಗಿರಬಹುದಪ್ಪ, ಆದರೆ ನಿನ್ನನ್ನು ಕಂಡು ನನಗೆ ಪ್ರೀತಿ ಬರ್ತಾ ಇಲ್ಲ. ನಚ ಸಂಪ್ರೀಯಸೆ, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ನಚೈವಾಪದ್ಗತಾವಯಂ, ತಿನ್ನದೇ ಇದ್ದರೆ ಉಳಿಯಲ್ಲ ಬದುಕಲ್ಲ ಅನ್ನೋ ಪರಿಸ್ಥಿತಿನೂ ನನಗಿಲ್ಲ ಅಂತ ದಿಟ್ಟತನದಿಂದ ಸ್ವಾಮಿ ಹೇಳಿ ಹೊರಡುತ್ತಾನೆ. ಭೀಷ್ಮಾದಿಗಳು ಬರ್ತಾರೆ, ನೀವು ದ್ರೌಪದಿಯನ್ನು ಉಪೇಕ್ಷೆ ಮಾಡಿದಿರಿ ಅಂತ ಸ್ವಾಮಿ ಅವರನ್ನೂ ಕೂಡ ಅವರ ಆಹ್ವಾನವನ್ನು ಬೇಡ ಅಂತ ತಿರಸ್ಕಾರ ಮಾಡಿ ನಮ್ಮ ವಿದುರರ ಮನೆಗೆ ಬಂದು ಸ್ವಾಮಿ ಸ್ವೀಕಾರವನ್ನು ಮಾಡ್ತಾನೆ. ಅಂದರೆ ಊಟಕ್ಕೆ ಆಹಾರವನ್ನು ಸ್ವೀಕಾರ ಮಾಡಬೇಕಾದರೆ ಪ್ರೀತಿ ಇರಬೇಕು. ಒಂದು ಆಪತ್ತಿರಬೇಕು, ಇಲ್ಲಿ ಪ್ರೀತಿ ಇರಬೇಕು. ಭಗವಂತನಿಗೆ ನೈವೇದ್ಯದ ಅವಶ್ಯಕತೆಯೇ ಇಲ್ಲ, ಅದರಿಂದಾಗಿ ಆಪತ್ತಿನ ಪ್ರಸಕ್ತಿಯೇ ಇಲ್ಲ, ಪಕ್ಕಕ್ಕಿಟ್ಟುಬಿಡೋಣ. ಪ್ರೀತಿ ಇರಬೇಕು. ಪ್ರೀತಿ ಇದ್ದರೆ ಎಂತಹವರ ಮನೆಯಲ್ಲಿಯೂ ಹೋಗಿ ಊಟ ಮಾಡಿ ಬರ್ತಾರೆ. ಅದು ಬಡತನವಿರಲಿ, ಮತ್ತೊಂದಿರಲಿ, ಏನೇ ಇರಲಿ, ಇಲ್ಲಪ್ಪ ನಿನ್ನ ಮನೆಗೆ ಬಂದಿದ್ದೇನೆ ನಾನು, ಇವನಿಷ್ಟೇ ದೊಡ್ಡವನಾಗಿರಲಿ, ಅವ್ರ ಮನೆಗೆ ಹೋಗಿ ಇಲ್ಲ ನಿನ್ನ ಮನೆಯಲ್ಲಿ ನಾನು ಊಟ ಮಾಡ್ತೇನೆ ಅಂತ ಹೇಳಿ ಊಟ ಮಾಡಿ ಬರುವುದನ್ನು ಸಮಾಜದಲ್ಲಿಯೂ ನೋಡ್ತೇವೆ. ಶಾಸ್ತ್ರದ ಪ್ರಮಾಣವನ್ನು ತಿಳಿದೆವು. ಎಲ್ಲಿಯ ವಿದುರರು, ಎಲ್ಲಿಯ ನಮ್ಮ ಸ್ವಾಮಿ, ಅವರ ಮನೆಗೆ ಬಂದು ಸ್ವಾಮಿ ತಾನ ಆಹಾರವನ್ನು ಸ್ವೀಕಾರ ಮಾಡಿದ. ಈಗ ರಾಜರ ವಿಷಯಕ್ಕೆ ಬನ್ನಿ. ಚಂದ್ರಿಕಾಚಾರ್ಯರ ವಿಷಯ ಬೇರೆವೆಲ್ಲ ಮದಭಾವಿಯವರು ಉಲ್ಲೇಖ ಮಾಡಿದ್ದಾರೆ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಅದರ ವಿಸ್ತಾರಕ್ಕೆ ಹೋಗೋದು ಬೇಡ. ಎಲ್ಲರ ಮುಂದೆ ಭಗವಂತ ಲೀಲೆಗಳನ್ನು ತೋರ್ತಾ ಇದ್ದಾನೆ. ನಮ್ಮ ಹಯಗ್ರೀವ ದೇವರು ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ಮೇಲೆ ಎಷ್ಟು ಪ್ರೇಮವನ್ನು ತೋರಿಸ್ತಾ ಇದ್ದ. ಹೇಳ್ತಾರೆ ನಮ್ಮ ವಿಜಯ ಪ್ರಭುಗಳು, ಮಾಧವ ವೇದ ವಿದ್ಯ ವಿಜಯ ವಿಠ್ಠಲ ತಾನು
ಆದರದಿಂದವರ ಪ್ರೇಮದಿಂದ ಪ್ರತಿ ದಿವಸ ಬರ್ತಾ ಇದ್ದ ಸ್ವಾಮಿ. ಆದರದಿಂದವರ ಭುಜದಿ ಹಯವಕ್ತ್ರನಾಗಿ ಪಾದವನ್ನು ಇಟ್ಟು ಸ್ವಾದುವಾದ ಕಡಲಿ ಹೂರಣವನ್ನು ಉಂಡ ಶ್ರೀಧರನ ಮಹಿಮೆ ಸಾಧು ಜನರು ಕೇಳಿ. ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಇದು ಸಜ್ಜನರು ಕೇಳಬೇಕಾದ ತಿಳಿಯಬೇಕಾದ ವಿಷಯ, ಅಂತರಂಗದ ವಿಷಯ ಅಂತ ಅಲ್ಲಿ ಹೇಳಿದ್ದು ಇದೇ ಕಾರಣಕ್ಕೆ. ಆ ಶಬ್ದವನ್ನು ಬಹಳ ಗಮನವಿಟ್ಟು ಅರ್ಥ ಮಾಡಿಕೊಳ್ಳಬೇಕು. ಸಾಧು ಜನರು ಕೇಳಿ, ಸಜ್ಜನರಿಗೆ ಹೇಳ್ತಾ ಇರುವಂತಹ ಮಾತು. ಆ ನಮ್ಮ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ನೈವೇದ್ಯ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಶಿಷ್ಯರು ಪರದೆಯನ್ನು ಎಳೆದಿದ್ದಾರೆ. ನಮ್ಮ ಹಯ ರೂಪದ ಆ ಸ್ವಾಮಿ ತಾನು ನಡೆದು ಬರ್ತಾ ಇದ್ದಾನೆ. ಆ ಅಶ್ವದ ನಡಿಗೆಯ ಶಬ್ದ ಕುಳಿತವರಿಗೆಲ್ಲ ಕೇಳಬೇಕು. ಆ ಭಗವಂತ ಬಂದು ನಮ್ಮ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ಭುಜದ ಮೇಲೆ ಪಾದವನ್ನಿಡ್ತಾನೆ. ಮುಂದಿನ ಎರಡೂ ಕಾಲಗಳನ್ನು ಆ ಅಶ್ವರೂಪದ ನಾರಾಯಣ ಆ ರಾಜನ ಮೇಲಿಡಬೇಕು. ನಮ್ಮ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಆ ನೈವೇದ್ಯವನ್ನು ತಮ್ಮ ಕೈಯಲ್ಲಿ ಹೊತ್ತುಕೊಂಡಿಟ್ಟರೆ ಸ್ವಾಮಿ ಸಾಕ್ಷಾತ್ತಾಗಿ ಸ್ವೀಕಾರ ಮಾಡ್ತಾ ಇದ್ದ. ಸಾಕ್ಷಾತ್ತಾಗಿ. ಬಹಳ ಮಹತ್ವದ ಗಂಭೀರವಾದಂತಹ ವಿಷಯ. ನಾವು ಪುರಾಣಗಳಲ್ಲಿ ಕೇಳ್ತೇವೆ, ದೇವತೆಗಳಿಗಾಗಿ ಯಜ್ಞವನ್ನು ಮಾಡಿದಾಗ ದೇವತೆಗಳು ಸಾಕ್ಷಾತ್ತಾಗಿ ಬಂದು ಯಾರ ಯಾರ ಯಜ್ಞದಲ್ಲಿ ಹವಿಪದಾರ್ಥವನ್ನು ಸ್ವೀಕಾರ ಮಾಡಿದ್ದಾರಲ್ಲ ಅವರು ಮಹಾ ಯೋಗ್ಯತೆಯನ್ನು ಪಡೆದಂತಹವರು, ಶ್ರೇಷ್ಠರಾದವರು. ನಾವು ಮರುತ್ತರ ಯಜ್ಞ ಪ್ರಸಂಗ ಅನ್ನುವಂತಹ ಮಾತನ್ನು ರಾಮಾಯಣದಲ್ಲಿ ಕೇಳಿದ್ದೇವೆ. ಅದನ್ನು ಮತ್ತೆ ಕೇಳಿ, ಅಲ್ಲಿ ಇದರೆಲ್ಲದರ ವಿವರ ಬಂದಿದೆ. ದೇವತೆಗಳು ಸಾಕ್ಷಾತ್ತಾಗಿ ಬಂದು, ನಾವು ಅಗ್ನೇಯ ಸ್ವಾಹ, ಇಂದ್ರಾಯ ಸ್ವಾಹ, ವರುಣಾಯ ಸ್ವಾಹ ಅಂತ ಹೇಳಿ ಹೋಮ ಮಾಡ್ತೇವೆ. ತುಪ್ಪವನ್ನು ತೆಗೆದು ಚರುವನ್ನು ತೆಗೆದು ನಾವು ಅಗ್ನಿಯಲ್ಲಿ ಹೋಮಿಸ್ತೇವೆ. ಆದರೆ ಅಗ್ನಿಯಲ್ಲಿ ಹೋಮಿಸಿದ ತಕ್ಷಣ ಆ ಪದಾರ್ಥವನ್ನು ಸ್ವೀಕಾರ ಮಾಡ್ತಾ ಇದ್ದಂತಹ ದೇವತೆಗಳು ಬಂದು ಅದನ್ನು ತೆಗೆದುಕೊಳ್ತಾ ಇದ್ದರು. ಸಾಕ್ಷಾತ್ತಾಗಿ ಸ್ವೀಕಾರ ಮಾಡ್ತಾ ಇದ್ದರು. ಮರುತ್ತರು ಮುಂತಾದಂತಹ ಮಹಾನುಭಾವರ ವಿಷಯದಲ್ಲಿ ನಾವಿದನ್ನು ಕೇಳ್ತೇವೆ. ರಾಜರ ವಿಷಯದಲ್ಲಿ ಏನು ಹೇಳ್ತಾ ಇದ್ದಾರೆ? ಭಗವಂತನಿಗೆ ಅತ್ಯಂತ ಪ್ರಿಯರಾದವರು. ಸ್ವಾಮಿ ಬಂದು ಊಟ ಮಾಡ್ತಾ ಇದ್ದ. ಇದನ್ನೇ ಯಾಕೆ ಹೇಳಿದರು? ಇನ್ನೂ ವಿಷಯವಿದೆ, ಗಂಭೀರವಾದ ವಿಷಯವಿದೆ. ಇದು ಅವತ್ತಿನ ಎಲ್ಲ ಜನರಿಗೂ ಸಹಿತ ಪ್ರತ್ಯಕ್ಷವಾಗಿ ಕಂಡದ್ದು. ಅವತ್ತಷ್ಟೇ ಅಲ್ಲ, ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಆ ಏನು ಹಯಗ್ರೀವವನ್ನು ಸಮರ್ಪಣೆ ಮಾಡಿದಂತಹ ವಿಷಯವಿದೆ, ಅದೇ ಇವತ್ತು ಚಿತ್ರವಾಗಿ ಬಂದದ್ದು. ಎಲ್ಲರ ಕಡೆಯಲ್ಲಿ, ಎಲ್ಲ ಕಡೆಯಲ್ಲಿಯೂ ಕೂಡ ಆ ಚಿತ್ರ ಇದೆ, ಆ ಚಿತ್ರ ಪ್ರಸಿದ್ಧಿ ಇದೆ. ನಾವು ಹುಟ್ಟುವುದಕ್ಕಿಂತ ಮುಂಚೆ ನಮ್ಮ ಹಿರಿಯರು ನೋಡಿ ಬರ್ತಾ ಇದ್ದಂತಹ ಚಿತ್ರವದು. ಭಗವಂತನಿಗೆ ನೇರವಾಗಿ ಸಮರ್ಪಣೆಯನ್ನು ಮಾಡ್ತಾ ಇದ್ದರು. ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದದ್ದು. ಅದಕ್ಕಾಗಿ ಉಲ್ಲೇಖ ಮಾಡಿದ್ದಾರೆ ವಿಜಯಪ್ರಭುಗಳು. ಏನು ಪ್ರತ್ಯಕ್ಷವಾಗಿ? ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ನೈವೇದ್ಯ ಮಾಡ್ತಾ ಇದ್ದಾರೆ. ಮಠಗಳಲ್ಲಿ, ಮನೆಗಳಲ್ಲಿ ನೈವೇದ್ಯ ಹೇಗೆ ನಡೀತದೆ? ಶಿಷ್ಯರು ತಂದು ನೈವೇದ್ಯದ ಪದಾರ್ಥಗಳನ್ನು ಇಡ್ತಾರೆ. ನಾವು ನೈವೇದ್ಯದ ಕ್ರಮದೊಂದಿಗೆ ನೈವೇದ್ಯವನ್ನು ಮಾಡ್ತೇವೆ. ನೈವೇದ್ಯ ಮುಗಿದ ಬಳಿಕ ಪದಾರ್ಥ ಖಾಲಿಯಾಗಿರ್ತದೋ ಪದಾರ್ಥ ಇರ್ತದೆಯೋ? ಪದಾರ್ಥ ಇರ್ತದೆ ತಾನೇ. ಪದಾರ್ಥ ಎಲ್ಲೂ ಹೋಗಿರುವುದಿಲ್ವಲ್ಲ. ನೈವೇದ್ಯದ ಪದಾರ್ಥಗಳಲ್ಲೇ ಇರ್ತದೆ. ನನ್ನಲ್ಲಿರುವ ಭಗವಂತ, ಪ್ರತಿಮೆಯಲ್ಲಿರುವ ಭಗವಂತ, ಪದಾರ್ಥಗಳಲ್ಲಿರುವಂತಹ ಭಗವಂತ ಒಬ್ಬನೇ ಅಂತ ಚಿಂತನೆ ಮಾಡಿ ನಾವು ನೈವೇದ್ಯವನ್ನು ಮಾಡಿರ್ತೇವೆ. ನಾವಿಟ್ಟ ಬಾಳೆಹಣ್ಣು, ನಾವಿಟ್ಟಂತಹ ಪದಾರ್ಥಗಳು, ನಾವಿಟ್ಟಂತಹ ಹಯಗ್ರೀವ ಭಕ್ಷ್ಯ, ಅನ್ನ ಇತ್ಯಾದಿಗಳು ಖಾಲಿಯಾಗಿರ್ತದೆ? ಆಗೋದಿಲ್ಲ. ಆದರೆ ಶ್ರೀಮಂತ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ನೈವೇದ್ಯವನ್ನು ಮಾಡುವಂತಹ ಪ್ರಸಂಗದೊಳಗಡೆಗೆ ಅವರಿಟ್ಟಂತಹ ನೈವೇದ್ಯ, ಆ ಅಶ್ವರೂಪದ ಭಗವಂತ ಬಂದು ಸ್ವೀಕಾರ ಮಾಡಲಿಕ್ಕಾಗಿ ಇಟ್ಟಂಥದ್ದೇನಿದೆಯಲ್ಲ, ಅದು ಖಾಲಿಯಾಗ್ತಾ ಇದ್ದದ್ದನ್ನು ಪ್ರತಿಯೊಬ್ಬರೂ ಕಾಣ್ತಾ ಇದ್ದರು. ಈ ಮಾತು ಎಷ್ಟು ಮಹತ್ವದ್ದಾಗ್ತದೆ ಅಂತಂದರೆ, ಮುಂದಿನ ನುಡಿಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಮುಂದಿನ ಉಪನ್ಯಾಸಗಳಲ್ಲಿ ಅದನ್ನು ನಾವು ತಿಳಿತೇವೆ. ಮತ್ತೊಂದು ಮಹಾತ್ಮ್ಯವನ್ನು ಹೇಳಿದ್ದಾರೆ ವಿಜಯಪ್ರಭುಗಳು, ಅದನ್ನು ನಾವು ತಿಳಿಯುವವರಿದ್ದೇವೆ. ಅಲ್ಲಿ ಅಷ್ಟಮಠದ ಏನು ಯತಿವರೇಣ್ಯರಿದ್ದಾರಲ್ಲ ಆಗಿನ ಕಾಲಕ್ಕೆ, ಅವರೆಲ್ಲರಿಗೂ ಇದು ಅನುಭವಕ್ಕೆ ಬಂದಿತ್ತು. ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಹಯಗ್ರೀವ ದೇವರ ಉಪಾಸನೆ ಮಾಡ್ತಾ ಇದ್ದದ್ದು, ಹಯಗ್ರೀವ ದೇವರ ಕಾರುಣ್ಯವನ್ನು ಪಡೆದುಕೊಂಡದ್ದಿದೆಯಲ್ಲ, ಇವು ಇತಿಹಾಸದಲ್ಲಿ ದಾಖಲೆಯಾಗಿ ಉಳಿದುಕೊಂಡು ಬಂದಿವೆ. ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಸ್ಪಷ್ಟವಾದ ಕ್ರಮವನ್ನು ತಿಳಿದುಕೊಳ್ಳಿ. ರಾಜರ ರುಜುತ್ವ ನಮಗೆ ನಿರ್ಣಯವಾಗುವುದು ಯಾವುಗಳಿಂದ?
ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದ ವಚನಗಳಿಂದ, ವಿಜಯಪ್ರಭುಗಳ ವಚನದಿಂದ, ವಿಜಯಪ್ರಭುಗಳು ಉಲ್ಲೇಖ ಮಾಡ್ತಾ ಇರುವ ಆಗಮ ಬ್ರಹ್ಮಾಂಡ ಪುರಾಣದ ವಚನದಿಂದ, ಇವುಗಳಿಂದ ರುಜುತ್ವ ನಿರ್ಣಯವಾಗ್ತಾ ಇದೆ. ರುಜುಗಳು ಅಂದರೆ ಯಾರು ಅಂತ ಹೇಳ್ತಾ ಇದ್ದೇವೆ? ಭಾವಿ ಸಮೀರರು ಅಂತ ಹೇಳ್ತಾ ಇದ್ದೇವೆ. ಭಾವಿ ಸಮೀರರು ಅಂತ ಹೇಳಿದಾಗ ಭಾವಿ ಸಮೀರರ ಬಗ್ಗೆ, ಪ್ರಾಣತ್ವ ಪದವಿಯನ್ನು ಪಡೆಯುವವರ ಬಗ್ಗೆ ಶ್ರೀಮದಾಚಾರ್ಯರು ಏನು ಹೇಳಿದ್ದಾರೆ? ಯಸ್ಮಾನ್ ನಾರಾಯಣಸ್ಯಾತಿ ಪ್ರಿಯಾ ಪ್ರಾಣತ್ವ ಯೋಗಿನಃ ಅಂತ ಹೇಳಿದ್ದಾರೆ. ಆ ಪ್ರಾಣತ್ವ ಯೋಗಿಗಳಾದಂತಹ ರುಜುಗಳಲ್ಲಿ ಭಗವಂತ ಅತ್ಯಂತ ಪ್ರೇಮವನ್ನು ತೋರಿಸ್ತಾನೆ ಅಂತ ಹೇಳಿ, ನಮ್ಮ ಪರಂಪರೆಯೊಳಗಡೆಗೆ ಶ್ರೀಮತ್ ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರಿಂದ ಆರಂಭ ಮಾಡಿಕೊಂಡು ಸಕಲ ಯತಿವರೇಣ್ಯರ ಮೇಲೆ, ಸಕಲ ದಾಸವರೇಣ್ಯರ ಮೇಲೆ ಭಗವಂತ ವಿಧವಾದಂತಹ ಪ್ರೇಮವನ್ನು ತೋರಿಸಿದ್ದಾನೆ. ಪರಮಾದ್ಭುತವಾಗಿ ಅವರ ಜೊತೆಯಲ್ಲಿ ಲೀಲೆಯನ್ನು ಮಾಡಿದ್ದಾನೆ. ಯಾವ ಲೀಲೆಯನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ನಮ್ಮ ವಿಜಯಪ್ರಭುಗಳು? ಭಗವಂತ ರಾಜರು ಸಮರ್ಪಣೆ ಮಾಡಿದ ನೈವೇದ್ಯವನ್ನು ಸ್ವೀಕಾರ ಮಾಡಿದಂತಹ ಲೀಲೆಯನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾಕೆ? ಊಟ ಮಾಡುವುದು ಅನ್ನೋದು, ಮತ್ತೊಬ್ಬರು ಕೊಟ್ಟದ್ದನ್ನು ತಿನ್ನುವುದು ಅನ್ನೋದಿದೆಯಲ್ಲ, ಅದು ಅತ್ಯಂತ ಪ್ರೇಮದ ದ್ಯೋತಕ. ಇವತ್ತಿಗೂ ಸಹಿತ ಗಂಡ ಹೆಂಡತಿ ಜಗಳ ಆಡ್ಕೊಳ್ತಾರೆ, ಅಪ್ಪ ಮಕ್ಕಳು ಜಗಳ ಆಡ್ಕೊಳ್ತಾರೆ. ಮೊದಲಿಗೆ ಮಾಡೋದೇನು ಹೇಳಿ? ಊಟ ಬಿಡ್ತಾರೆ. ಸಿಟ್ಟಿಗೆ ಬಂದರೆ ಊಟ ಬಿಡ್ತಾರೆ. ಸಿಟ್ಟು ಊಟವನ್ನು ಬಿಡಿಸ್ತದೆ, ಪ್ರೇಮ ಊಟವನ್ನು ಮಾಡಿಸ್ತದೆ. ಹೌದಾ? ನಮ್ಮೆಲ್ಲರ ಅನುಭವ ಸಿದ್ಧ ಅಲ್ವಾ? ಹಾಗೆ ಭಗವಂತ ಊಟ ಮಾಡಿದ್ದನ್ನ ಉಳಿದೆಲ್ಲರ ಮುಂದೆ ಭಗವಂತ ವಿಧವಾದಂತಹ ನಟನೆಯನ್ನು ತೋರಿಸಿದ್ದಾನೆ, ಲೀಲೆಯನ್ನು ತೋರಿಸಿದ್ದಾನೆ. ಸ್ವಾಮಿ ತನ್ನ ಭಕ್ತರ ಮುಂದೆ ಕುಣಿದಾಡಿದ್ದಾನೆ. ಆದರೆ ನಮ್ಮ ರಾಜರ ಮುಂದೆ ಕುಣಿದಾಡಿದ್ದೂ ಉಂಟು, ಮಾತನಾಡಿದ್ದುಂಟು, ದರ್ಶನ ಕೊಟ್ಟದ್ದುಂಟು, ಉಪದೇಶ ಮಾಡಿದ್ದುಂಟು. ಇವೆಲ್ಲವೂ ಇದೆ, ಇವೆಲ್ಲವೂ ಉಂಟು. ಇವೆಲ್ಲದರ ಬಗ್ಗೆ ಮತ್ತಷ್ಟು ತಿಳಿಯಬೇಕಾಗಿದೆ. ಈ ಏನೀಗ ದುರ್ವಾದಿಗಳ ಪೂರ್ವಾಗ್ರಹವನ್ನು ಕತ್ತರಿಸಿ ಹಾಕುವ ಕಾರ್ಯ ನಡೀತಾ ಇದೆ, ಮತ್ತು ಅವರು ಮಾಡ್ತಾ ಇರುವ ಆಕ್ಷೇಪಗಳಿಗೆ ಉತ್ತರ ಕೊಡುವ ಕಾರ್ಯ ನಡೀತಾ ಇದೆ. ಆದರೆ ರಾಜರ ಮಹಿಮೆಯ ನಿಜವಾದ ವರ್ಣನೆ ಇನ್ನೂ ಆರಂಭವೇ ಆಗಿಲ್ಲ. ರಾಜರ ಪರಮಮಂಗಲ ವೃಂದಾವನದ ಮಹಿಮೆ, ಆ ವೃಂದಾವನ ಯಾವ ರೀತಿಯಾಗಿದೆ, ಕೆಳಗೆ ಹೇಗೆ ನಮ್ಮ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಉಪಾಸನೆಯನ್ನು ಮಾಡ್ತಾ ಇದ್ದಾರೆ, ಆ ಸೌದಾಕ್ಷೇತ್ರವೇನು, ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ಮಹಿಮೆಯೇನು, ಮುಂದೆ ವಿಸ್ತಾರವಾಗಿ ತಿಳಿಯೋಣ. ಆಗ ಸ್ಪಷ್ಟವಾಗಿ ತಿಳಿಯೋಣ. ರುಜುತ್ವ ಜ್ಞಾನವಿಲ್ಲದೆ ಅದು ಯಾವುದೂ ಅರ್ಥ ಆಗೋದಿಲ್ಲ. ರುಜುತ್ವ ಜ್ಞಾನಕ್ಕೆ ಪ್ರತಿಬಂಧಕವಾದ ಮುಳ್ಳುಗಳನ್ನು ಕಿತ್ತು ಹಾಕ್ತಾ ಇದ್ದೇವೆ. ಈಗ ಅಲ್ಲಿರ್ತಕ್ಕಂತಹ ಕಂಟಕಗಳನ್ನು ಕಿತ್ತು ಹಾಕ್ತಾ ಇದ್ದೇವೆ. ಆ ಕಾರ್ಯ ನಡೀತಾ ಇದೆ. ಈಗ ಇಷ್ಟನ್ನು ಮಾತ್ರ ನಾವು ತಿಳಿಯಲಿಕ್ಕೆ ಸಾಧ್ಯ, ಇಷ್ಟನ್ನು ಮಾತ್ರ ಈಗ ಸದ್ಯಕ್ಕೆ ತಿಳಿಯೋಣ. ಹೀಗಾಗಿ ಏನು ಊಟ ಮಾಡುವ ವಿಷಯವಿದೆಯಲ್ಲ, ವಿಧವಾದ ಲೀಲೆಗಳನ್ನು ನಮ್ಮ ಸ್ವಾಮಿ ವಾದಿರಾಜ ತೀರ್ಥ ಗುರು ಸಾರ್ವಭೌಮನಿಂದ ತೋರಿಸಿದ್ದಾನೆ. ಆದರೆ ಊಟ ಮಾಡುವಂತಹ ಏನು ಲೀಲೆ ಇದೆ, ನೈವೇದ್ಯವನ್ನು ಸಾಕ್ಷಾತ್ತಾಗಿ ಸ್ವೀಕಾರ ಮಾಡ್ತಾ ಇರುವ ಲೀಲೆ ಇದೆ, ಅದನ್ನು ವಿಜಯಪ್ರಭುಗಳು ಉಲ್ಲೇಖ ಮಾಡ್ತಾ ಇದ್ದಾರೆ. ಯಾಕೆ ಉಲ್ಲೇಖ ಮಾಡ್ತಾ ಇದ್ದಾರೆ? ಇದು ಪ್ರತಿಯೊಬ್ಬರ ಪ್ರತ್ಯಕ್ಷಕ್ಕೆ ವೇದ್ಯ. ಈ ನೈವೇದ್ಯ ನಡೆಯುವಂತಹ ಸಂದರ್ಭದೊಳಗೆ ಪ್ರತಿನಿತ್ಯ ನೈವೇದ್ಯಕ್ಕೆ ಇಟ್ಟಂತಹ ಏನು ಆ ಹಯಗ್ರೀವ ಭಕ್ಷ್ಯವಿದೆಯಲ್ಲ, ಪ್ರತ್ಯೇಕವಾಗಿ ಏನು ಎಲ್ಲ ಶಿಷ್ಯರು ಪಡೆದುಕೊಳ್ಬೇಕಾಗಿದೆ, ಸ್ವಯಂ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಸ್ವೀಕಾರ ಮಾಡಬೇಕಾಗಿದೆ. ಅದೆಲ್ಲವನ್ನೂ ಕೂಡ ಒಂದು ಕಡೆಯಲ್ಲಿ ಮಂಡಲ ಮಾಡಿ ಇಡಬೇಕು. ಮತ್ತೊಂದು ಕಡೆಯೊಳಗಡೆಗೆ ಕೇವಲ ಆ ಅಶ್ವರೂಪದ ಭಗವಂತ ಸಾಕ್ಷಾತ್ತಾಗಿ ಸ್ವೀಕಾರ ಮಾಡಲಿಕ್ಕೆ ಪ್ರತ್ಯೇಕವಾಗಿ, ಹೇಗೆ ನಮ್ಮ ಮನೆಯೊಳಗೆ 5 ಜನ ಇದ್ದೇವೆ ಅಂದರೆ 5 ಜನರಿಗೆ ಅಡಿಗೆ ಮಾಡ್ತೇವಲ್ಲ, ಹಾಗೆ ನೈವೇದ್ಯವನ್ನು ಇಡಬೇಕಾದರೆ ಭಗವಂತ ಸಾಕ್ಷಾತ್ತಾಗಿ ತಿನ್ನುವುದಕ್ಕಾಗಿಯೇ ಪ್ರತ್ಯೇಕವಾದಂತಹ ಪಾತ್ರೆಯೊಳಗಡೆಗೆ ಆ ಹೂರಣವನ್ನು, ಆ ಹಯಗ್ರೀವ ಭಕ್ಷ್ಯವನ್ನು ವಾದಿರಾಜ ತೀರ್ಥಗುರು ಸಾರ್ವಭೌಮರು ಮಾಡಿಸ್ತಾ ಇದ್ರು. ಅದನ್ನು ತಲೆಯ ಮೇಲಿಟ್ಟುಕೊಂಡಾಗ ಸ್ವಾಮಿ ಸ್ವೀಕಾರ ಮಾಡ್ತಾ ಇದ್ದ. ಪ್ರತ್ಯಕ್ಷವಾಗಿತ್ತು ಆಗಿನ ಜನರಿಗೆ. ಯಾಕೆ? ತಿಂದದ್ದು ಖಾಲಿಯಾಗಿದೆ. ವಾದಿರಾಜ ತೀರ್ಥಗುರು ಸಾರ್ವಭೌಮರು ರುಜುಗಳು. ಆಖ್ಯಾನ ಬ್ರಹ್ಮಾಂಡ ಪುರಾಣದ ವಚನ, ವಿಜಯಪ್ರಭುಗಳ ವಚನದಿಂದ ನಿರ್ಣೀತ. ರುಜುಗಳು ಅಂದ್ರೇನು? ಭಗವಂತನಿಗೆ ಅತ್ಯಂತ ಪ್ರಿಯರಾದವರು. ಅತ್ಯಂತ ಪ್ರಿಯರಾದವರು ಅನ್ನೋದಕ್ಕೆ ಏನು ಪ್ರಮಾಣ? ಭಗವಂತ ಉಂಡದ್ದೇ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಅಂತರಂಗದ ಪ್ರಮಾಣ. ಅರ್ಥವಾಗಲಿಕ್ಕೆ ಸಾಧ್ಯವ ಈ ದುರಾಗ್ರಹಿಗಳಿಗೆ? ಈಗ ಓದಿ ಆ ನಮ್ಮ ವಿಜಯಪ್ರಭುಗಳ ವಚನವನ್ನು. ಮಾಧವನಂಗ್ರಿ ನಿತ್ಯ ಮೋದದಲ್ಲಿ ಭಜಿಬ ಸಾಧು ಸನ್ಮುನಿವರಿಯ ಸಮ್ಮೋದ ತೀರ್ಥರ ಪಾದ ಸಾದರದಿಂದ ಭಜಿಸಿ ಮೇದಿನಿಗೆ ಭಾರವಾದ ಮಾಯಾವಾದಿಗಳ ಗೆದ್ದ ವಾದಿರಾಜರ ಮಹಿಮೆ ವರ್ಣಿಸ ಲಳವಲ್ಲ. ಸಾಧ್ಯವಿಲ್ಲಪ್ಪ, ರಾಜರ ಮಹಿಮೆ ನಮಗೆ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲವೋ? ಮನುಷ್ಯರಲ್ಲ ಅವರು ವರ್ಣನೆ ಮಾಡಿ ಮುಗಿಸಲಿಕ್ಕೆ, ಋಷಿಗಳಲ್ಲ ಅವರು, ದೇವತೆಗಳಲ್ಲ
ಬಲ್ಲವರು ದೇವತಾ ಚಕ್ರವರ್ತಿಗಳಾದ ಮುಂದೆ ಬ್ರಹ್ಮ ಪದವಿಗೆ ಬರುವ ವಾಯು ಪದವಿಗೆ ಬರುವಂತಹ ಋಜುಗಣಸ್ಥರಪ್ಪ. ಅವರು ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮಾಧವ ವೇದವೇದ್ಯ ವಿಜಯ ವಿಠಲ ತಾನು ಆದರದಿಂದವರ ಭುಜದಿ ಹಯವಕ್ತ್ರನಾಗಿ ಪಾದವನ್ನು ಇಟ್ಟು ಸ್ವಾದುವಾದ ಕಡಲಿ ಹೂರಣವನ್ನು ಉಂಡ ಶ್ರೀಧರನ ಮಹಿಮೆ ಸಾಧು ಜನರು ಕೇಳಿ. ಇದು ಯಾರ ಮಹಿಮೆ? ಇದು ನಮ್ಮ ಸ್ವಾಮಿಯ ಮಹಿಮೆ ಅಂತಾರೆ ವಿಜಯಪ್ರಭುಗಳು. ಯಾಕೆ ಹೇಳಿ? ಯಾಕೆ ಶ್ರೀಧರನ ಮಹಿಮೆ ಹೇಳಿ? ಇದು ವಾದಿರಾಜರ ಮಹಿಮೆ ಅಂತ ನಾವು ಯಾಕೆ ಹೇಳಲ್ಲ? ಯಾಕೆ ಅಂದರೆ ಕಲಿಯುಗದಲ್ಲಿಯೂ ಸಹಿತ ತಾನು ನಡೆದು ಬರ್ತಾ ಇದ್ದಂತಹ ಶಬ್ದವನ್ನ ಎಲ್ಲರಿಗೂ ಸಹಿತ ಕೇಳುವ ಹಾಗೆ ಸ್ವಾಮಿ ಬರ್ತಾ ಇದ್ದ. ಎಡಬಲ ಸೇವೆ ಮಾಡುವಂತಹ ಜನರಿಗೆ ಆ ಶಬ್ದಗಳು, ಆ ಬಂದದ್ದು ಹೋದದ್ದು ಕಂಡದ್ದಿದೆ, ಶಬ್ದ ಕೇಳಿಸ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೈವೇದ್ಯ ಮುಗೀತು ಅಂತ ಹೇಳಿ ನಮ್ಮ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಗಂಟೆಯನ್ನು ತೆಗೆದು ಮಂಗಳಾರತಿಗಾಗಿ ಬಾರಿಸಿದರೆ ಬಂದ ಆ ಶಿಷ್ಯರಿಗೆ, ಅಲ್ಲಿದ್ದ ಜನರಿಗೆ ಪಾತ್ರೆಯಲ್ಲಿದ್ದಂತಹ ಹಯಗ್ರೀವ ಭಕ್ಷ್ಯ ಖಾಲಿಯಾದದ್ದು ಕಾಣಿಸ್ತಾ ಇತ್ತು. ಪ್ರತ್ಯಕ್ಷವಾದ ಪುರಾವೆ. ಕಲಿಯುಗದಲ್ಲಿ ಸ್ವಾಮಿ ತಾನೀ ಘಟನೆಯನ್ನ ಜಗತ್ತಿಗೆ ತೋರಿಸಿಕೊಟ್ಟ, ಪ್ರತ್ಯಕ್ಷವಾಗಿ ತೋರಿಸಿದ. ತ್ರಿಯುಗಹೂತಿ ನಾರಾಯಣ ಅವತರಣ ಮಾಡಿ ಬರೋದಿಲ್ಲ ಅವನು. ಕಲಿಯುಗದಲ್ಲಿ ಇಷ್ಟು ಸ್ಪಷ್ಟವಾಗಿ ತೋರಗೊಡುವುದಿಲ್ಲ ಸ್ವಾಮಿ ಅವನು. ಆದರೆ ನಮ್ಮ ವಾದಿರಾಜತೀರ್ಥ ಗುರು ಸಾರ್ವಭೌಮರು ರುಜುಗಳು ಅನ್ನುವ ಕಾರಣಕ್ಕೆ, ಅವರ ಮಹಿಮೆ, ಅವರ ರುಜುಗಳು ಅನ್ನೋದು ಸಜ್ಜನರಿಗೆ ಸ್ಪಷ್ಟವಾಗಿ ತಿಳಿಯಲಿ ಅನ್ನುವಂತಹ ಕಾರಣಕ್ಕೆ ಸ್ವಾಮಿ ಈ ಲೀಲೆಯನ್ನ ಪ್ರತ್ಯಕ್ಷವನ್ನಾಗಿ ತೋರಿಸಿದ. ಇದು ಪ್ರತ್ಯಕ್ಷ ಅಲ್ಲ ಅಂತ ಮದಭಾವಿಯವರೇ ನೀವು ಪ್ರಶ್ನೆ ಮಾಡಿ, ನೀವು ಮಾಡಬೇಕು. ಪಾಪ ಗುರುಪದೇಶ ಪಡೆದವರಲ್ವ ನೀವು, ಪ್ರಶ್ನೆ ಮಾಡಬೇಕು. ಇದು ಪ್ರತ್ಯಕ್ಷ ಅಲ್ಲ ಅಂತ ನೀವೊಂದು ಪ್ರಶ್ನೆ ಮಾಡಿ ಮದಭಾವಿಯವರೇ. ಉತ್ತರ ಕೊಡ್ತೇನೆ. ನಾವು ಅದ್ಭುತವಾದ ನಮ್ಮ ಶ್ರೀಮದಾಚಾರ್ಯರ ಉತ್ತರವಿದೆ, ಉತ್ತರ ಕೊಡ್ತೇನೆ. ನೀವು ಪ್ರಶ್ನೆ ಮಾಡ್ತಾ ಇರಿ, ನಾನು ಉತ್ತರ ಕೊಡ್ತಾ ಇರ್ತೇನೆ. ಈ ಮಹಿಮೆ, ಇಂಥ ಪರಮ ಅದ್ಭುತವಾದಂತಹ ಮಹಾತ್ಮ್ಯ ದುರ್ಜನರಿಗೆ ಅರ್ಥವಾಗ್ತದ? ಆಗುವುದಿಲ್ಲ. ಅದನ್ನು ಹೇಳಿದರು ನಮ್ಮ ವಿಜಯಪ್ರಭುಗಳು. ಶ್ರೀಧರನ ಮಹಿಮೆ ಸಾಧು ಜನರು ಕೇಳಿ. ರುಜುತ್ವದ ವಿಷಯದಲ್ಲಿ ಅಂತರಂಗದ ಪ್ರಮಾಣ ನಮ್ಮ ಸ್ವಾಮಿ ಭೋಜನವನ್ನು ಮಾಡಿದ್ದು. ಮದಭಾವಿಯವರಿಗೆ ಆ ಭೋಜನ ಮಾಡಿದ ವಿಷಯ ಅಂತ ಉಲ್ಲೇಖ ಮಾಡೋದು ಗೊತ್ತಾಗಿಲ್ಲ, ಕೇಳಿಕೊಂಡಿಲ್ಲ. ಮೊದಲಿಗೆ ಸರಿಯಾಗಿ ಉಲ್ಲೇಖ ಮಾಡಿಲ್ಲ, ಅನುಕ್ತೋಪಾಲಂಭವನ್ನು ಮಾಡಿದ್ದಾರೆ. ದರ್ಶನದ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇರೋದು ಪ್ರತ್ಯಕ್ಷವಾಗಿ ಭಗವಂತ ಉಂಡ ಬಗೆಯ ಬಗ್ಗೆ ವಿಜಯಪ್ರಭುಗಳು ತಿಳಿಸಿ ಹೇಳ್ತಾ ಇದ್ದಾರೆ. ಇಷ್ಟಾದರೂ ಇವರುಗಳಿಗೆ ಅರ್ಥವಾಗೋದಿಲ್ಲ ಅನ್ನೋದು ನಿಶ್ಚಿತ, ಸಜ್ಜನರಿಗೆ ಅರ್ಥವಾಗ್ತದೆ. ಮದಭಾವಿಯವರೇ, ಇದರ ಕುರಿತು ಏನೇ ಆಕ್ಷೇಪವಿದ್ದರೂ ಅವಶ್ಯವಾಗಿ ಮಾಡಿ. ಸಜ್ಜನರಿಗೂ ಹೇಳ್ತೇನೆ, ಈ ವಿಷಯದಲ್ಲಿ ಮತ್ತೇನಾದರೂ ಪ್ರಶ್ನೆ ಇದ್ದರೆ ಅವಶ್ಯವಾಗಿ ನನ್ನನ್ನು ಪ್ರಶ್ನೆ ಮಾಡಿ, ಉತ್ತರವನ್ನು ನೀಡ್ತೇನೆ. ಆ ರುಜುಗಳ ಮಹಿಮೆಯನ್ನು ಹೀಗೇ ತಿಳಿತಾ ಇರೋಣ, ಹೀಗೇ ಹೇಳ್ತಾ ಇರೋಣ. ಏನದ್ಭುತವಾದ ಮಹಾತ್ಯ ನಮ್ಮ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರದು ಅಂತ ಹೇಳ್ತಾ, ನಮ್ಮ ಶ್ರೀಮದ್ ವಿಜಯ ಪ್ರಭುಗಳ ಪರಮಾದ್ಭುತವಾದ ಸುಳಾದಿ, ಪರಮ ಮಂಗಲವಾದ ಸುಳಾದಿ. ಆ ಸುಳಾದಿಯ ಅರ್ಥಾನುಸಂಧಾನ ನಮ್ಮ ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ಮೇಲೆ ನಮ್ಮ ಸ್ವಾಮಿ ತೋರಿಸಿದಂತಹ ಅನಂತ ಕಾರುಣ್ಯದ ಚಿಂತನದ ಈ ಪರಮ ಪವಿತ್ರ ಪುಷ್ಪಗಳನ್ನು ಸಕಲ ಗುರುಗಳ ದೇವತೆಗಳ ಅಂತರ್ಯಾಮಿಯಾದಂತಹ ನಮ್ಮ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರ ಹೃತ್ತದ್ವ ಮಧ್ಯ ನಿವಾಸಿಯಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಹೃದಯ ಸಿಂಹಾಸನಾಧೀಶ್ವರನಾದಂತಹ ಶ್ರೀಮದುಡುಪಿನ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.